ಪ್ರಪಂಚದಲ್ಲಿ ಒಳ್ಳೆಯ ಜನ ಮತ್ತು ಕೆಟ್ಟ ಜನ ಅವಶ್ಯವಾಗಿ ಇರ್ತಾರೆ. ಒಳ್ಳೆಯ ಜನ ಪ್ರಪಂಚದ ಎಲ್ಲೆಡೆ ಪಸರಿಸಿ, ಕೆಟ್ಟ ಜನ ಅಲ್ಲಲ್ಲಿ ಇದ್ದರೆ ಎಷ್ಟು ಚಂದ ಅಲ್ವಾ? ಕೆಟ್ಟ ಜನ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಕೆಟ್ಟ ಜನ, ಕೆಟ್ಟ ಮನಸ್ಸುಗಳು ಅವಶ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಈ ಕೆಟ್ಟ ಜನರು ಎಲ್ಲ ಕಡೆ ಹರಡಿಕೊಂಡು ಇಡೀ ಪರಿಸರವನ್ನೇ ಕಲುಷಿತಗೊಳಿಸೋ ಬದಲು ಅಲ್ಲಲ್ಲಿ ಇದ್ದರೆ ಹೆಚ್ಚು ಸೂಕ್ತ ಅಲ್ವಾ? ಹಾಗಿದ್ರೆ ಈ ಸುಂದರವಾದ ಗುರುನಾನಕರ ಕಥೆಯನ್ನು ಕೇಳೋಣ ಬನ್ನಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿಖ್ ಪಂಥದ ಮೊದಲ ಗುರು ಹಾಗೂ ಸಂಸ್ಥಾಪಕರಾದ ಗುರುನಾನಕರು ಪ್ರಪಂಚ ಕಂಡಂತಹ ಮಹಾನ್ ದಾರ್ಶನಿಕರು. ಅವರ ತಿಳಿವು ಬಾಲ್ಯದಿಂದಲೇ ಬಂದದ್ದು. ಅವರು 7 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ಅವರನ್ನು ಬ್ರಜನಾಥ್ ಎನ್ನುವ ಸಂಸ್ಕೃತ ವಿದ್ವಾಂಸರ ಬಳಿ ಕಲೀಲಿಕ್ಕೆ ಕಳಿಸಿದ್ರಂತೆ. ಆತ ಪ್ರಥಮ ಪಾಠ ಅಂತ ಹೇಳಿ ಓಂ ಅನ್ನೋ ಪದವನ್ನು ಹಲಿಗೆಯ ಮೇಲೆ ಬರೆದು ಅದನ್ನು ನೋಡಿಕೊಂಡು ತಿದ್ದಲಿಕ್ಕೆ ಬಾಲಕ ಗುರುನಾನಕರಿಗೆ ಹೇಳಿತು. ಆತ ಬರೆಯುವುದನ್ನು ಬಿಟ್ಟು, ಗುರುಗಳೇ, ಓಂ ಪದದ ಅರ್ಥವೇನು ಅಂತ ಕೇಳಿದ. ಗುರುಗಳಿಗೆ ಆಶ್ಚರ್ಯವಾಯಿತು. ಮಗು ಬರೆಯುತ್ತಿರೋದೇ ಮೊದಲನೇ ಬಾರಿಗೆ. ಎಲ್ಲ ಮಕ್ಕಳ ಹಾಗೆ ನೋಡಿಕೊಂಡು ಬರೆಯುವುದರ ಬದಲು ಪದದ ಅರ್ಥವನ್ನು ಕೇಳ್ತಾ ಇದ್ದಾನೆ. ಗುರುಗಳು, ಮಗು, ಅದರ ಅರ್ಥವನ್ನು ನಾನು ನಿನಗೆ ಹೇಳಲಾರೆ. ನೀನು ಪುಟ್ಟ ಹುಡುಗ, ನಾನು ಹೇಳಿದರೂ ನಿನಗೆ ಅರ್ಥವಾಗೋದಿಲ್ಲ ಅಂದರು. ಆಗ ನಾನಕ, ಅರ್ಥವಾಗದಿದ್ದರೆ ಬರೆದು ಪ್ರಯೋಜನ ಏನು ಅಂತ ಕೇಳಿ, ನಂತರ ಗುರುಗಳೇ, ನನಗೆ ಹೊಳೆದ ಅರ್ಥವನ್ನು ಹೇಳಿ ಅಂತ ಮುಗ್ಧತೆಯಿಂದ ಕೇಳಿದಂತೆ. ಗುರು ತಲೆ ಅಲ್ಲಾಡಿಸಿ ಒಪ್ಪಿಗೆ ತೋರಿಸಿದಾಗ ಓಂ ಪದದ ಸಂಪೂರ್ಣ ಆಧ್ಯಾತ್ಮಿಕ ಅರ್ಥವನ್ನು ಮಗು ನಾನಕ ವಿವರಿಸಿದಾಗ ಗುರುಗಳೇ ಬೆರಗಾದ್ರಂತೆ. ಅಂತಹ ನಾನಕರು ಬೆಳೆದ ಜಾತಿ ಪಂಗಡಗಳು ಭೇದಗಳನ್ನು ಮೀರಿದ ಮಾನವತೆಯ ಸಂದೇಶವನ್ನು ಬೀರಿದರು. ಅವರು ಸಮಾಜವನ್ನು ತಿದ್ದಿದ ರೀತಿ ಅನನ್ಯವಾದದ್ದು. ಕೆಲವೊಂದು ಬಾರಿ ಅವರು ಹೇಳಿದ ರೀತಿ ವಿಚಿತ್ರ ಅನಿಸಿದ್ರೂ ಕೂಡ ಅದರ ಅರ್ಥ ತಿಳಿದಾಗ ನೀತಿಯ ಮರ್ಮ ಹೊಳೆಯುತ್ತದೆ. ಒಂದು ಬಾರಿ ನಾನಕರು ಶಿಷ್ಯರೊಡಗೂಡಿ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಒಂದು ಪುಟ್ಟ ಹಳ್ಳಿಗೆ ಬಂದು ಅಲ್ಲಿ ಜನ ತುಂಬ ನೆಮ್ಮದಿಯಾಗಿತ್ತು. ಎಲ್ಲಿಯೂ ಮೋಸ ಕಪಟ ಕಾಣ್ತಾ ಇರಲಿಲ್ಲ. ಊರ ಹಿರಿಯರು ಸರಿಯಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು. ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿಕೊಳ್ತಾ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾ ಸೌಹಾರ್ದದಿಂದ ಇದ್ದು. 2 ದಿನ ಅಲ್ಲಿ ವಾಸ್ತವ್ಯ ಮಾಡಿದ ನಾನಕರು ಅಲ್ಲಿಂದ ಹೊರಡುವಾಗ ತಮ್ಮ ಶಿಷ್ಯರನ್ನು ಕುರಿತು ಹೇಳಿದರು. ಏನಾದರೂ ಪ್ರಕೋಪವಾಗಿ ಈ ಗ್ರಾಮ ಹಾಳಾದಷ್ಟು ಒಳ್ಳೆಯದು. ಇಲ್ಲಿಯ ಮನೆಮಠಗಳು ಸಾಧ್ಯವಾದಷ್ಟು ಬೇಗ ಬಿದ್ದು ಹೋಗಬೇಕು. ಶಿಷ್ಯನಿಗೆ ಗಾಬರಿ, ಯಾಕೆ ಇವರು ಹೀಗೆ ಹೇಳ್ತಿದ್ದಾರೆ ಗುರುಗಳು ಅಂತ. ಏನೋಪ್ಪ ಹೇಳೇ ಬಿಟ್ಟೆ ಅಂದರು ನಾನಕರು. ಮಾರನೇ ದಿನ ಮತ್ತೊಂದು ಊರಿಗೆ ನಡೆದರು. ಅಲ್ಲೊಂದು 2 ದಿನ ಕಾಲ ಉಳ್ಕೊಂಡ್ರು. ಆ ಊರಿನಲ್ಲಿ ಯಾರೂ ಸಂತೋಷವಾಗಿರಲಿಲ್ಲ. ಒಬ್ಬೊಬ್ಬರಿಗೂ ಪ್ರತಿಯೊಬ್ಬರ ಮೇಲೆ ಕಲಹ, ಜಗಳ, ಹೊಟ್ಟೆ ಕಿಚ್ಚು, ಹೊಡೆದಾಟಗಳು ಸರ್ವೇ ಸಾಮಾನ್ಯವಾದವು. ಪೊಲೀಸರಿಗೆ ಪುರ್ಸೊತ್ತೇ ಇರಲಿಲ್ಲ. ಕೃಷಿಕರು ಆಲಸಿಗಳಾಗಿದ್ದರು. ಅಲ್ಲಿಂದ ಹೊರಡುವಾಗ ಗುರುನಾನಕರು ತಮ್ಮ ಶಿಷ್ಯನಿಗೆ ಹೇಳಿದರು, ಊರಿನ ಜನರಿಗೆಲ್ಲ ಹೊಟ್ಟೆ ತುಂಬ ಆಹಾರ ದೊರೆತು ಅವರೆಲ್ಲ ಇಲ್ಲೇ ಇರುವಂತೆ ಭಗವಂತ ಕರುಣಿಸಲಿ ಅಂತ. ಶಿಷ್ಯನಿಗೀಗ ತಡೆದುಕೊಳ್ಳಲಾಗಲಿಲ್ಲ. ತಾವು ಮೊದಲಿನ ಆದರ್ಶ ಗ್ರಾಮ ಹಾಳಾಗಲಿ ಅಂದ್ರಿ. ಅತ್ಯಂತ ಕ್ಷೋಭೆಯಲ್ಲಿರುವ ಈ 2ನೆಯ ಗ್ರಾಮದ ಜನರಿಗೆ ಭಾಗ್ಯಗಳು ದೊರಕಲಿ ಅಂದ್ರಿ. ಇದೆಂತಹ ಹಾರೈಕೆ ಗುರುಗಳೇ ಅಂತ ಕೇಳಿದ. ಆಗ ನಾನಕರು ಹೇಳಿದರು, ಮೊದಲನೆಯ ಗ್ರಾಮದವರಲ್ಲಿ ಇದ್ದವರೆಲ್ಲರೂ ಕೂಡ ಸಜ್ಜನರು, ಶಾಂತಿಪ್ರಿಯರು. ಅಂಥವರು ದೇಶದ ಎಲ್ಲೆಡೆ ಇರಬೇಕು, ಒಂದೇ ಗ್ರಾಮದಲ್ಲಿರಬಾರದು. ಹಳ್ಳಿಗೇನಾದರೂ ತೊಂದರೆ ಆದರೆ ಅವರು ಎಲ್ಲೆಡೆಗೂ ಹರಡಿಕೊಳ್ತಾರೆ ಮತ್ತು ತಮ್ಮ ಸಾತ್ವಿಕತೆಯನ್ನು ಸುತ್ತಮುತ್ತಲೂ ಕೂಡ ಹರಡಿಸ್ತಾರೆ. ಅದರಿಂದ ದೇಶಕ್ಕೆ ಒಳ್ಳೆಯದಾಗ್ತದೆ. ಮತ್ತು 2ನೆಯ ಗ್ರಾಮದಲ್ಲಿದ್ದ ಜನ ಇಲ್ಲೇ ಇದ್ದರೆ ವಾಸಿ. ಅವರಿಗೆ
ಹೊಟ್ಟೆ ತುಂಬುವಷ್ಟು ಈ ಗ್ರಾಮದಲ್ಲೇ ಸಿಕ್ಕರೆ ಅವರು ಹೊರಗೆ ಹೋಗೋದಿಲ್ಲ, ತಮ್ಮ ದುರ್ವರ್ತನೆಯನ್ನು ಕೂಡ ಹೊರಗೆ ಹರಡೋದಿಲ್ಲ ಅಂತ ಹೇಳಿ. ಆತ್ಮೀಯರೇ, ಎಷ್ಟು ಅರ್ಥಪೂರ್ಣ ಕತೆ ನೋಡಿ. ಇದು ಈ ದಿನದ ಹಾರೈಕೆಯೂ ಕೂಡ ಆಗಿದೆ. ಇದು ಅವಶ್ಯಕತೆಯಾಗಿ ಕೂಡ ಇದೆ. ಸಾತ್ವಿಕರು ಜನಮಾನಸದಲ್ಲಿ ಹರಡಿ ಹೋಗಬೇಕು, ಅವರು ನಿರ್ಭಯರಾಗೂ ಇರಬೇಕು ಅಂತ ನಾನಕರ ಅಪೇಕ್ಷೆ. ಒಳ್ಳೆಯತನ ಎಲ್ಲೆಡೆ ಹರಡಲಿ ಅಂತ ಹಾರೈಸ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೀನಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.